ನೋಡಿ, ರಾಜ್ಯ ರಾಜಕೀಯದಲ್ಲಿ ಮೇ 15ಕ್ಕೆ ಎಲ್ಲೋ ಒಂದ್ ಕಡೆ ಚೇಂಜಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ವೇಳೆ ಸರ್ಕಾರದ ಸಾಧನಾ ಸಮಾವೇಶವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಕಿತ್ತಾಟದಿಂದ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ ಅಂತ ಹೇಳಿ, ಸಿಎಂ ಯಾರು, ಯಾರ ನೇತೃತ್ವ ಸಮಾವೇಶ ಮಾಡ್ತಾರೆ? ಖರ್ಗೆ ನಾನು ಆಗ್ತೀನಿ ಅಂತಾರೆ. ಸಿದ್ದು ಡಿಕೆಶಿ ಮಧ್ಯೆ ಫೈಟ್ ಇದೆ. ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶವನ್ನ ಮಾಡ್ತಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾರು ಪರ್ಮನೆಂಟ್ ಸಿಎಂ ಅಂತ ಕಾಂಗ್ರೆಸ್ ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ಆರ್ ಅಶೋಕ್ ಹೇಳ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನಿಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. ಡಿಕೆ ಅವರ ಗ್ಯಾಂಗ್ ಏನಿದೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯ ಜನತೆಗೆ ಹೇಳ್ಬೇಕಲ್ಲ. ಫಸ್ಟು 3 ವರ್ಷದ ಸೆಲೆಬ್ರೇಷನ್, ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. ಖರ್ಗೆ ಅವರು ಬೇರೆ ಪೆಂಡಿಂಗ್ ಇಟ್ಟವರ ಕೇಸು. ಇಲ್ಲಿ ಕಾಂಗ್ರೆಸ್ಸಿನ ಬಣ ಒಡೆದೋಗಿ 2 ಬಾಗಿಲಿತ್ತು. ಇವತ್ತು ಮನೆಯೊಂದು 2 ಬಾಗಿಲಾಗಿತ್ತು ಕಾಂಗ್ರೆಸ್ದು. ಈಗ ಕಳೆದ 2 ದಿನದಿಂದ 3 ದಿನದಿಂದ ಮನೆಯೊಂದು 3 ಬಾಗಿಲಾಗ್ಬಿಟ್ಟಿದೆ. ಖರ್ಗೆ ಒಂದು ಬಾಗಿಲು ಓಪನ್ ಮಾಡ್ಕೊಂಡು ಅವರು ಅರ್ಜಿ ಇಟ್ಕೊಂಡು ಕೂತವ್ರೆ. ಡಿ ಕೆ ಒಂದು ಅರ್ಜಿ ಇಟ್ಕೊಂಡು ಅವರೊಂದು ಬಾಗಿಲಲ್ಲಿ ಕೂತವ್ರೆ. ಸಿದ್ದರಾಮಯ್ಯ ಒಂದು ಬಾಗಿಲಲ್ಲಿ ಕಾದ್ಕೊಂಡು ಕೂತವ್ರೆ. 3 ಬಾಗಿಲಾಗೋಗ್ಬಿಟ್ಟಿದೆ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ? ಯಾಕಂದರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ರಾಜ್ಯದ ಜನತೆಗೆ ಹೇಳಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದರೂ ಹೇಳಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅಂತ ಆದರೂ ಹೇಳಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದರೂ ಹೇಳಬೇಕು. ಏನು ಹೇಳಿದಿರ ಸಮಾವೇಶ ಅಂದರೆ 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನು ಮಾಡಿದ್ದೀರ? ಸಂಬಳ ಇಲ್ಲ, ಸಾರಿಗೆ ನೌಕರರು ಸಂಬಳ ಕೊಡ್ದಿರ ಅವರನ್ನು ಕೂಡ ಸ್ಟ್ರೈಕ್ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿದೆ. ಎಸ್ ನೋಡಿ, ಒಂದು ಕ್ಲಾರಿಟಿಯನ್ನ ಕೊಡಿ. ಫಸ್ಟ್ ಯಾರು ಸಿಎಂ ಆಗಿರ್ತಾರೆ, ಅದಾದ ನಂತರ ನೀವು ಸಮಾವೇಶಗಳನ್ನ ಮಾಡಿ. ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಈ ಒಂದು ಸಮಾವೇಶ? ಯಾವ ಪುರುಷಾರ್ಥಕ್ಕಾಗಿ ನೀವು ಸಮಾವೇಶವನ್ನ ಮಾಡ್ತಿದ್ದೀರಾ? ಯಾರು ಪರ್ಮನೆಂಟ್ ಸಿಎಂ ಅಂತ ಕಾಂಗ್ರೆಸ್ ಹೇಳಬೇಕು, ಅದನ್ನ ಬಿಟ್ಟು ಸಮಾವೇಶಗಳನ್ನ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಆರ್ ಅಶೋಕ್ ಇದೀಗ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಮೇ 15ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಖರ್ಗೆ ಅವರು ನಾನು ಸಿಎಂ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸಿಎಂ ಡಿಕೆಶಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ನಡುವೆ ಈಗ ಆಲ್ರೆಡಿ ದೊಡ್ಡ ಮಟ್ಟದ ಫೈಟ್ ಕೂಡ ನಡೀತಾ ಇದೆ. ಏನೇ ಇಲ್ಲ ಅಂತ ಅಂದ್ರೂ ಕೂಡ ಸಿಎಂ ಕುರ್ಚಿಗಾಗಿ, ಗಾದಿಗಾಗಿ ಈಗ ಆಲ್ರೆಡಿ ನಿರಂತರವಾಗಿ ಪೈಪೋಟಿಯನ್ನ ನಡೆಸ್ತಾನೆ ಬಂದಿದ್ದಾರೆ. ಯಾರು ಸಿಎಂ ಅಂತ ಕ್ಲಾರಿಟಿ ಕೊಡಿ ಅಂತ ಆರ್ ಅಶೋಕ್ ಹೇಳಿದಂಥದ್ದು.